ಇವತ್ತು ದಿನಾಂಕ 18, ಇವತ್ತು ದಿನ ಬಂದು ಶನಿವಾರ. ಸೊ ಸಬ್ಜೆಕ್ಟ್ ಬಂದ್ಬಿಟ್ಟು ಕನ್ನಡ ಇರುತ್ತೆ. ಕತೆ ಒಂದು ಹಸಿವಿನ ನರಿ. ಹಸಿವಂದ್ರೆ ನಮಗೆ ತುಂಬಾ ಹೊಟ್ಟೆ ಹಸಿಯುತ್ತಲ್ಲ, ನಿಮ್ಗೆ ಗೊತ್ತಲ್ಲ, ಹೊಟ್ಟೆ ತುಂಬಾ ಹಸಿವಾದ್ರೆ ಅದ್ರದ್ದು ಕತೆ ನಾನಿವತ್ತು ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೇಳಿಸ್ಕೊಳ್ಳಿ, ಇದು ತುಂಬಾ ಒಳ್ಳೆ ಸ್ಟೋರಿ. ಇದು ಕೇಳಿಸ್ಕೊಂಡ್ರೆ ನಿಮ್ಗೆ ಮಾರಲ್ ಇರುತ್ತೆ ಸ್ಟೋರಿಯಲ್ಲಿ. ಕೇಳಿಸ್ಕೊಳ್ಳಿ ದಯವಿಟ್ಟು. ಒಂದ್ ದಿವಸ ಏನಾಗುತ್ತೆ, ಒಂದು ದಟ್ಟವಾದ ಕಾರಲ್ಲಿ ಏನಿರುತ್ತೆ, ಮರ ಗಿಡ ಎಲ್ಲ ಇರುತ್ತೆ. ಸೊ ಒಂದ್ ದಿವಸ ಏನಾಗುತ್ತೆ, ಕಾಡಲ್ಲಿ ಬರ್ತಾ ಇರ್ಬೇಕಾದ್ರೆ ಇವ್ರು ಬಂದ್ಬಿಟ್ಟು ಕಾಡಲ್ಲಿ ಕೆಲಸ ಮಾಡ್ತಾರೆ. ಒಂದು ಮರ ಕಡಿತಾರೆ. ಇದು ಬಂದ್ಬಿಟ್ಟು ಆಕ್ಸ್ ಅಂತಾರಲ್ಲ ಇಂಗ್ಲಿಷ್ ಅಲ್ಲಿ, ಅದನ್ನ ಕಡಿಯೋರು, ಮರ ಕಡಿಯೋರು ಇವ್ರು ಇರ್ತಾರೆ. ಇವ್ರು ಬಂದ್ಬಿಟ್ಟು ದಿನ ಕೂಲಿ ಕೆಲಸ ಮಾಡೋರು. ಸೊ ಅವ್ರು ಏನ್ ಮಾಡ್ತಾರೆ, ಒಂದ್ ದಿವಸ ಕಾಡಲ್ಲಿ ಬರ್ಬೇಕಾದ್ರೆ ಅವ್ರ ಕಾಡಲ್ಲಿ ಏನೂ ಸಿಗೋದಿಲ್ಲ. ಹಳೆ ಕಾಲದಲ್ಲಿ ನಮ್ಗೆ ಏನೂ ಸಿಗ್ತಾ ಇರಲಿಲ್ಲ. ಟಿಫನ್ ಬಾಕ್ಸ್ ಏನೂ ಇಲ್ಲ. ಒಂದು ಬಟ್ಟೆಯಲ್ಲಿ ಅವನು ಊಟ, ಅವನೊಂದು ಬಟ್ಟೆಯಲ್ಲಿ ಊಟ ತಿಂಡಿ, ಅವನಿಗೆ ಏನು ಬೇಕೋ ರೊಟ್ಟಿ ಊಟ ಎಲ್ಲ ತಗೊಂಡ್ಬಂದ್ಬಿಟ್ಟು ಅಲ್ಲಿ ಇಡ್ತಾನೆ. ಸೊ ಬೇರೆ ಎಲ್ಲೂ ಜಾಗ ಇರೋದಿಲ್ಲ ಅವನಿಗೆ. ಅವನು ತಿಂಡಿಯನ್ನು ಹೈಡ್ ಮಾಡಬೇಕು. ಸೊ ಅವನು ಏನ್ ಮಾಡ್ತಾನೆ, ಒಂದು ಮರ ತಗೊಂಡು ಆಕ್ಸ್ ಇಟ್ಕೊಂಡು ಹೋಲ್ ಅಂದ್ರೆ ಅದು ಅಗಿತಾನೆ. ಫುಲ್ ಅಗಿದ್ಬಿಟ್ಟು ಅಲ್ಲಿ ಆ ಊಟವನ್ನು ಬಚ್ಚಿಡ್ತಾನೆ. ಯಾಕಂದ್ರೆ ಆ ಊಟ ಯಾರು ನೋಡ್ಬಾರ್ದು. ಆ ಊಟ ಅಲ್ಲಿ ಬಚ್ಚಿಟ್ಬಿಟ್ಟು ಹೋಗ್ತಾನೆ. ಆಮೇಲೆ ಅವ್ನು ತಿನ್ಬೇಕಲ್ಲ ಊಟ, ಮಧ್ಯಾಹ್ನಕ್ಕೆ ಏನಿರೋದಿಲ್ಲ. ಸೊ ಅವಾಗ ಅವನು ಆ ಊಟ ಹೋಗ್ಬಿಟ್ಟು ತಿನ್ನೋದಕ್ಕೆ ಅವ್ನು ಇರ್ತಾನೆ. ಆಮೇಲೆ ಅವ್ನು ಇಟ್ಬಿಟ್ಟು ಅವ್ನಿಗೇನೋ ಅವ್ನ ಕೆಲಸ ಏನೋ ಮರ ಕಡಿತಾರೆ. ಸೊ ಅವ್ನ ಮರ ಕಡಿಯೋದಕ್ಕೆ ಅವ್ನು ಹೋಗ್ಬಿಡ್ತಾನೆ. ಆಮೇಲೆ ಏನಾಗುತ್ತೆ, ಈ ನರಿ ಒಂದ್ ದಿವಸ ಏನಾಗುತ್ತೆ, ಕಾಡಲ್ಲಿ ನಮ್ಗೆ ನರಿ ಎಲ್ಲ ಸಿಗುತ್ತಲ್ಲ, ಆ ನರಿ ಏನ್ ಮಾಡುತ್ತೆ, ಒಂದ್ ದಿವಸ ಬರುತ್ತೆ. ನರಿ ಬಂದ್ಬಿಟ್ಟು ಹುಡುಕ್ತಾ ಇರುತ್ತೆ. ಅದು ತುಂಬಾ ಹೊಟ್ಟೆ ಹಸಿವಿರುತ್ತೆ. ಅದಕ್ಕೆ ನನ್ನ ಸ್ಟೋರಿಯಲ್ಲಿ ಒಂದು ಹಸಿವಿನ ನರಿ ಅಂತ ಹೇಳ್ತಿದ್ದೀನಿ. ಸೊ ಅದೇನಂದ್ರೆ, ಈ ನರಿ ಬಂದ್ಬಿಟ್ಟು ತುಂಬಾ ಹೊಟ್ಟೆ ಹಸಿ ಹುಡುಕ್ತಾ ಇರುತ್ತೆ. ಏನೂ ಸಿಗೋದಿಲ್ಲ ಅದಕ್ಕೆ. ಹುಡುಕಿ ಕಾಡಲ್ಲಿ ಮೂಳೆ ಏನೇನು ಸಿಗುತ್ತೋ ಎಲ್ಲ ಹುಡುಕುತ್ತೆ. ಆದ್ರೆ ಅದಕ್ಕೆ ಏನು ಸಿಗೋದಿಲ್ಲ ಕಾಡಲ್ಲಿ. ಸೊ ಅದಕ್ಕೆ ಅವ್ನು ಏನ್ ಮಾಡ್ತಾನೆ, ಹುಡುಕಿ ಸಾಕಾಗ್ಬಿಡುತ್ತೆ. ಸೊ ಅದಕ್ಕೆ ಲಾಸ್ಟ್ ಅಲ್ಲಿ ಆ ಸ್ಮೆಲ್ಗೆ ಅವ್ನು ತಂದಿರ್ತಾನಲ್ಲ ಪಲಹಾರ ಊಟ ಏನು ರೊಟ್ಟಿ ಅಲ್ಲಿ ಏನಿರುತ್ತೆ, ಆ ಸ್ಮೆಲ್ಗೆ, ಯಾಕಂದ್ರೆ ನರಿ ಬುದ್ಧಿ ಏನ್ ಹೇಳ್ತೀರ, ತುಂಬಾ ಇರದ ಎಲ್ಲಿದ್ರು ಕಂಡುಹಿಡಿದ್ಬಿಡುತ್ತೆ. ನಾವ್ ಎಲ್ಲಿ ಬಚ್ಚಿಟ್ರು ನರಿ ಕಂಡುಹಿಡಿದ್ಬಿಡುತ್ತೆ. ಆಮೇಲೆ ಅದ್ರೊಳಗಡೆ ಹೋಗ್ತಾ ಇದೆ ನೋಡ್ಬೋದು ಈ ಪಿಕ್ಚರ್. ಆ ಪಿಕ್ಚರ್ ಒಳಗಡೆ ಹೋಗ್ತಾ ಇದೆ. ಆ ಹೋಲ್ ಅದೇನಿದೆ ಅದು ಅಗ್ನಿ ಬಚ್ಚಿಟ್ಟಿರ್ತಾರೆ. ಅದ್ರೊಳಗಡೆ ಹೋಗ್ಬಿಟ್ಟು ರೀಡಿಂಗ್ ಮಾಡ್ತಾ ಇದೆ, ಏನಾದ್ರು ಸಿಗುತ್ತಾ ನಮ್ಗೆ ಊಟ ತಿನ್ನೋದಕ್ಕೆ. ಒಳಗಡೆ ಹೋಗ್ಬಿಟ್ಟು ನೆಕ್ಸ್ಟ್ ಪಿಕ್ಚರ್ ಅಲ್ಲಿ ಒಳಗಡೆ ಹೋಗ್ತಾ ಇರೋದು ನೀವು ನೋಡ್ಬೋದು. ಒಳಗಡೆ ಹೋಗ್ಬಿಟ್ಟು ಅವ್ನು ಏನ್ ತಂದಿರ್ತಾನೆ ಊಟ ಅದೆಲ್ಲ ತಿನ್ಬಿಡ್ತಾನೆ. ಅವ್ನ ಊಟ ಏನ್ ತಂದಿದ್ದಾನೆ ಅದೆಲ್ಲ ತಿನ್ಬಿಡುತ್ತೆ. ತಿನ್ಬಿಟ್ಟು ಒಳಗಡೆನೆ ಇರುತ್ತೆ, ಆಚೆ ಬರೋದಿಕ್ಕೆ ಆಗೋದಿಲ್ಲ. ಯಾಕೆ, ಫುಲ್ ತಿನ್ಬಿಟ್ಟಿರುತ್ತೆ, ಏನು ಇರೋದಿಲ್ಲ. ಅದಕ್ಕೆ ನೀರು ಕುಡಿಬೇಕನ್ಸುತ್ತೆ. ಸೊ ಅದಕ್ಕೆ ಆಚೆ ಬರೋಕ್ಕೆ ಟ್ರೈ ಮಾಡ್ತಾರೆ, ತುಂಬಾ ಟ್ರೈ ಮಾಡ್ತಾ ಇರುತ್ತೆ. ಆಚೆ ಬರೋದಿಕ್ಕೆ ಅದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಫುಲ್ ಆಗ್ಬಿಟ್ಟಿರುತ್ತೆ ಒಟ್ಟ. ಎಲ್ಲೇ ತಿನ್ಬಿಟ್ಟಿರ್ತಾರೆ, ರೊಟ್ಟಿ ಏನೇನ್ ತಂದಿರುತ್ತೋ ಅದೆಲ್ಲ ತಿನ್ಬಿಟ್ಟು ಆಚೆ ಬರೋದಿಕ್ಕೆ ನೋಡ್ತಾನೆ, ಆಗ್ತಾನೆ ಇಲ್ಲ. ಅದಕ್ಕೆ ಈ ಮಾರಲ್ ಏನ್ ಹೇಳುತ್ತೆ ನಮಗೆ, ನಾವು ಅದು ಒಳಗಡೆ ಹೋಗೋಕ್ಕಿಂತ ಮುಂಚೆ ಒಂದ್ಸರಿ ಯೋಚನೆ ಮಾಡ್ಬೇಕು. ಸೊ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ, ಥಿಂಕ್ ಬಿಫೋರ್ ಯು ಲೀವ್ ಅಂತ. ಥ್ಯಾಂಕ್ ಯು.